ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರು ಮಳೆ ಶುರುವಾಗಿತ್ತು. ಅದರ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿತ್ತು. ಇನ್ನೇನು ಮುಂಗಾರುಗೆ ಕಾಲಿಡ್ತಾ ಇದ್ದೀವಿ, ನಾವು ಮಳೆಗಾಲಕ್ಕೆ ಕಾಲಿಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಗುಡ್ಡ ಕುಸಿತದ ಭೀತಿಗೆ ಎದುರಾಗ್ತಾ ಇದೆ. ಶಿರೂರು ಗುಡ್ಡದಲ್ಲಿ ಮತ್ತೆ ಮನೆ ಮಾಡ್ತಾ ಇದೆ ಈ ಆತಂಕ. ಹೆದ್ದಾರಿ ಅಕ್ಕಪಕ್ಕದಲ್ಲಿ ವಾಹನ ನಿಲುಗಡೆ ಇನ್ಮುಂದೆ ಮಾಡಂಗಿಲ್ಲ ಅಂತ. ಗಂಗಾವಳಿ ನದಿಯಲ್ಲಿ ಮೀನುಗಾರಿಕೆಯನ್ನೂ ಕೂಡ ಮಾಡಬೇಡಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಲಾಸ್ಟ್ ಇಯರ್ ಗಮನಿಸಿದ್ರೆ ಗುಡ್ಡ ಕುಸಿದು 11 ಜನ ಮೃತಪಟ್ಟಿದ್ರು. ಅದಿನ್ನೂ ನಮ್ಮ ಕಣ್ಣ ಮುಂದೆ ಹಾಗೆ ಇದೆ. ಹಾಗಾಗಿ ಬಳಲೆಯಿಂದ ಶಿರೂರಿನ ತನಕ ಅಪಾಯಕಾರಿ ವಲಯ ಇರೋದ್ರಿಂದಾಗಿ ಈ ಅಪಾಯಕಾರಿ ವಲಯ ಅಂತೇಳಿ ಗುರುತು ಮಾಡಿದೆ ಜಿಲ್ಲಾಡಳಿತ. ಸೊ ಮಳೆಗಾಲ ಶುರುವಾಗ್ತಾ ಇದೆ. ಈಗ ಈ ಮಳೆಗಾಲ ಮುಗಿಯೋ ತನಕ ನಿಷೇಧ ಮಾಡಿದ್ದಾರೆ ಲಕ್ಷ್ಮೀಪ್ರಿಯ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಅಪಾಯಕಾರಿ ವಲಯ ಇದು ಅಂಥೇಳಿ ಗುರುತು ಮಾಡಿ, ಜೊತೆಗೆ ಮೀನುಗಾರಿಕೆ ಮಾಡಬಾರ್ದು ಅಂತ. ಆಮೇಲೆ ಅಲ್ಲಿ ಗಾಡಿಗಳು ನಿಲ್ಲಿಸ್ತಾರಂತೆ ಆ ಕಡೆ. ಸೊ ಅಲ್ಲೆಲ್ಲವೂ ಕೂಡ ಗಾಡಿ ನಿಲ್ಲಿಸಂಗಿಲ್ಲ ಅನ್ನುವಂಥದ್ದು ಕೂಡ. ಆ ಹೆದ್ದಾರಿಗೆ ಅಕ್ಕಪಕ್ಕದಲ್ಲಿ ಗಾಡಿ ನಿಲ್ಲಿಸೋರು ಜಾಸ್ತಿ. ಸೊ ಹಾಗಾಗಿ ಹೆದ್ದಾರಿಗೆ ಅಕ್ಕಪಕ್ಕ ಯಾರೂ ಕೂಡ ವಾಹನವನ್ನು ನಿಲುಗಡೆ ಮಾಡಂಗಿಲ್ಲ ಅನ್ನುವಂಥ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಲಾಸ್ಟ್ ಇಯರ್ ಹಿಂಗಿತ್ತು ಪರಿಸ್ಥಿತಿ. ನೋಡ್ತಾ ಇದ್ದೀರಿ, ಗುಡ್ಡ ಕುಸಿತು ಅಪಾರ ಪ್ರಮಾಣದಲ್ಲಿ ದುರಂತ ಸಂಭವಿಸಿತ್ತು. 11 ಜನ ಮೃತಪಟ್ಟಿದ್ರು. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಜಿಲ್ಲಾಡಳಿತ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಾರವಾರ ಪ್ರತಿನಿಧಿ ಉದಯ್ ಬರ್ಗಿ, ಫೋನ್ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಉದಯ್, ಈಗ ಉತ್ತರ ಕನ್ನಡ ಭಾಗದಲ್ಲಿ ಯಾವಾಗ ಮಳೆ ಸಂದರ್ಭದಲ್ಲಿ ಈ ಗುಡ್ಡ ಕುಸಿತದ ಭೀತಿ ಆಗಿರ್ಬೋದು, ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಜಿಲ್ಲಾಡಳಿತ ಈ ಬಾರಿಯ ಮಳೆಗಾಲಕ್ಕೆ ಯಾವ ರೀತಿ ಸಿದ್ಧತೆ, ಜೊತೆಗೆ ಕೆಲವೊಂದಿಷ್ಟು ಪ್ರಿಕಾಷನರಿ ಮೆಜರ್ಮೆಂಟ್ಸ್ಗಳನ್ನು ತೆಗೆದುಕೊಳ್ತಾ ಇದೆ ಅಂತ? ಒಂದು ದುರ್ಘಟನೆಯಲ್ಲಿ ಶಿರೂರು ಗುಡ್ಡ ಏನು ರಾಷ್ಟ್ರೀಯ ಹೆದ್ದಾರಿ 66 ಏನಿದೆ, ಈ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು. ಈ ಸಂದರ್ಭದಲ್ಲಿ ಆ ರಸ್ತೆಯ ಹೆದ್ದಾರಿಯ ಪಕ್ಕದಲ್ಲಿ ನಿಂತಿರ್ತಕ್ಕಂತ 2 ಲಾರಿ ಚಾಲಕರು ಸೇರಿದಂತೆ ಒಟ್ಟು 11 ಮಂದಿ ಸಾವನ್ನಪ್ಪಿದ್ರು. ಅದರಲ್ಲಿ ಇನ್ನೂ 2 ಶವ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ ಈ ಬಾರಿ ಕೂಡ ಈಗ ಮುಂಗಾರು ಕಿಂತ ಮುಂಚಿತವಾಗಿಯೇ ಮಳೆ ಆರಂಭವಾಗಿರುವಂತದ್ದು. ಈ ಒಂದು ಪ್ರದೇಶದಲ್ಲಿ ಏನು ಆ ದುರ್ಘಟನೆ ನಡೀತು, ನಂತರದಲ್ಲಿ ಸಾಕಷ್ಟು ವಾಹನಗಳು ನಿಲ್ಲುವಂತದ್ದಾಗಿರ್ಬೋದು. ಆ ಭಾಗದಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಹೋಟೆಲ್ಗಳು ಇರ್ತಿದ್ವು. ಹೀಗಾಗಿ ಅಲ್ಲಿ ಬೆಳಗಿನ ಜಾವ ಆಗಿರ್ಬೋದು, ಸಂಜೆ ಹೊತ್ತಲಾಗಿರ್ಬೋದು, ಎಲ್ಲವೂ ಕೂಡ ವಾಹನಗಳು ನಿಂತ್ಕೊಳ್ತಿದ್ವು. ಈ ಘಟನೆಯ ನಂತರದಲ್ಲಿ ಕೂಡ ಸಾಕಷ್ಟು ಪ್ರವಾಸಿಗರು ಹಾಟ್ಸ್ಪಾಟ್ ಆಗಿ ಕೂಡ ಇದೊಂದು ಮಾರ್ಪಾಡಾಗಿತ್ತು. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಹೆದ್ದಾರಿಯಲ್ಲಿ ಓಡಾಡ್ತಕ್ಕಂಥ ಬಹುತೇಕ ಜನರು ಆ ಸ್ಥಳಕ್ಕೆ ಬಂದು ನಿಲ್ಲುವಂಥದ್ದು, ಆ ಸ್ಥಳವನ್ನ ವೀಕ್ಷಣೆ ಮಾಡುವ ಜೊತೆಯಲ್ಲಿ ಫೋಟೋಗಳನ್ನ ಕ್ಲಿಕ್ಕಿಸ್ತಾ ಇದ್ರು. ಆದ್ರೆ ಈ ಬಾರಿ ಕೂಡ ಏನು ಕಳೆದ ಬಾರಿ ಈ ಶಿರೂರು ಗುಡ್ಡ ಕುಸಿತ ಆಯಿತು, ನಂತರದಲ್ಲಿ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ತಜ್ಞರು ಜಿಲ್ಲೆಯ ಸುಮಾರು 150 ಕಡೆಗಳಲ್ಲಿ ಮತ್ತೆ ಗುಡ್ಡ ಕುಸಿಯುವ ಭೀತಿ ಇದೆ ಅನ್ನುವಂಥದ್ದನ್ನ ಎಚ್ಚರಿಕೆಯನ್ನ ಈ ಹಿಂದೆಯೇ ಕೊಟ್ಟಿದ್ರು. ಈಗ ಮಳೆ ಆರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 1 ವಾರದಿಂದ ಈಗಾಗಲೇ ಅಧಿಕಾರಿಗಳು ಕೂಡ ಪರಿಶೀಲನೆಗಳನ್ನ ನಡೆಸಿದ್ದಾರೆ. ಆ ಶಿರೂರು ಗುಡ್ಡದ ಪಕ್ಕದಲ್ಲಿ ಮತ್ತೆ ಮಣ್ಣುಗಳು ಜರಿಯೋದಕ್ಕೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಪ್ರಯಾಣಿಕರ ಮತ್ತು ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಶಿರೂರು ಭಾಗದ ಹೆದ್ದಾರಿಯ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೆ ವಾಹನಗಳನ್ನ ನಿಲ್ಲಿಸಬಾರದು ಮತ್ತು ಅಲ್ಲಿ ಬರ್ತಕ್ಕಂತಹ ಜರಿ ನೀರಿನಿಂದ ಸ್ನಾನ ಮಾಡುವಂತದ್ದಾಗಿರ್ಬೋದು ಮತ್ತು ಪ್ರವಾಸಿಗರು ನಿಂತ್ಕೊಂಡು ಫೋಟೋ ಕ್ಲಿಕ್ಕಿಸುವಂತದ್ದಾಗಿರ್ಬೋದು, ಅಲ್ಲೇ ಪಕ್ಕದಲ್ಲಿರ್ತಕ್ಕಂತಹ ಗಂಗಾವಳಿಯ ನದಿಯಲ್ಲಿ ಕೂಡ ಮೀನುಗಾರಿಕೆಯನ್ನ ಮಾಡಬಾರ್ದು ಅನ್ನುವಂಥದ್ದು ಕೂಡ ಈಗಾಗಲೇ ಹೇಳಿರುವುದು. ಯಾಕಂದ್ರೆ ಕಳೆದ ಬಾರಿ ಗುಡ್ಡ ಕುಸಿತ ಪರಿಣಾಮವಾಗಿ ಏನು ಭಾರಿ ಪ್ರಮಾಣದ ಕಲ್ಲು ಮಣ್ಣುಗಳು ಗಂಗಾವಳಿಯ ನದಿಯಲ್ಲಿ ಬಿದ್ದು ಪಕ್ಕದ ಗ್ರಾಮದ ಸುಮಾರು 3-4 ಮನೆಗಳು ಕೂಡ ಒಂದು ಅನಾಹುತಕ್ಕೆ ತುತ್ತಾಗಿದ್ದು. ಈ ಎಲ್ಲವನ್ನ ಪರಿಗಣಿಸಿರ್ತಕ್ಕಂತ ಉತ್ತರ ಕನ್ನಡ ಜಿಲ್ಲಾ ಆಡಳಿತ ಈ ಬಾರಿ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ದುರ್ಘಟನೆ ಸಂಭವಿಸುವ ಪೂರ್ವದಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮುನ್ನೆಚ್ಚರಿಕೆಯ ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಹೆದ್ದಾರಿ ಪಕ್ಕದಲ್ಲಿ ಯಾವುದೇ ವಾಹನಗಳ ನಿಲುಗಡೆಗೆ ನಿಷೇಧವನ್ನ ಹೇರಿರುವಂತದ್ದು. ಪ್ರವೀಣ್, ಥ್ಯಾಂಕ್ ಯು ಉದಯ್ ಡೀಟೇಲ್ಸ್ಗಾಗಿ.